ಮಾತನಾಡಬೇಕಾಗಿದೆ. ನಮ್ಮೊಂದಿಗೆ ಇರ್ಷಾದ್ ಅಹಮದ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಇರ್ಷಾದ್ ಅಹಮದ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಭೂವಿಜ್ಞಾನಿಗಳಾಗಿರ್ತಕ್ಕಂಥ ರಮೇಶ್ ಎನ್.ಆರ್ ಅವರಿದ್ದಾರೆ. ಸ್ವಾಗತ ರಮೇಶ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಾನು ಮೊದಲು ತಮ್ಮಿಂದನೇ ಶುರು ಮಾಡಿಬಿಡ್ತೀನಿ. ಈಗ ನನಗೆ ತಿಳಿದಿರುವಷ್ಟು ಮಾಹಿತಿ ನಾನು ಇಲ್ಲಿ ಮುಂದೆ ಹಂಚ್ಕೊಂಡಿದ್ದೀನಿ ಸರ್. ಈ ನೀರ್ಗಲ್ಲು, ಈ ಹಿಮನದಿ, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನೆಲ್ಲ ಬಲ್ಲೆ ಅಂತ ಇಲ್ಲಿ ಮಾತನಾಡ್ತಿಲ್ಲ ಸರ್. ಇದನ್ನು ಮೀರಿದಂಥ ವಿಚಾರಗಳು ಕೂಡ ಈ ಘೋರ ದುರಂತದಲ್ಲಿ ಇರಬಹುದು. ತಮ್ಮ ವಿಮರ್ಶೆ ಏನು ಅಥವಾ ತಮ್ಮ ಅಬ್ಸರ್ವೇಷನ್ಸ್ ಏನು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಇದೊಂದು ಅತಿ ದೊಡ್ಡ ಒಂದು ಪ್ರಕೃತಿ ವಿಕೋಪ ಅಂತ ಹೇಳ್ಬೋದು. ಇದು ಒಂದು ಸಣ್ಣ ನದಿಯಿಂದ ಶುರುವಾಗಿ ಕಡೆಗೆ ಅತ್ಯಂತ ಒಂದು ಭೀಕರವಾದ ಒಂದು ಪ್ರವಾಹವನ್ನು ತಂದಿದೆ. ಹೇಳಿ ಮಾತಾಡಿ. ನಂತರ ಇದು ಕಡೆಗೆ ಹೆಜ್ಜೆ ಹೆಜ್ಜೆಯಲ್ಲಿ ಬಂದು ನಂತರ ಇದು ಗಂಡಕ್ ನದಿ ಅಂದರೆ ಬಿಹಾರ ಇಂಡಿಯಾಗೆ ತಲುಪಿದೆ. ಸೊ ಟಿಬೆಟ್ಟಲ್ಲಿ ಸ್ಟಾರ್ಟ್ ಆಗಿದ್ದು, ಟಿಬೆಟ್ಟಲ್ಲಿ ಇದು ಆರಿಜಿನ್ ಆಗುತ್ತೆ ಲೆಂಡೆ ರಿವರು. ಆ ಲೆಂಡೆ ರಿವರು ಅದರ ಮುಖದಲ್ಲಿ ಒಂದು ದೊಡ್ಡ ಒಂದು ಗ್ಲೇಷಿಯರ್ ಒಂದು ಆಸ್ಫೋಟ ಆಗಿದೆ ಅನ್ನೋ ಒಂದು ಸುದ್ದಿ ಇದೆ ನಮಗೆ. ಆ ಒಂದು ವಿಸ್ಫೋಟ ಆಗಿರೋದ್ರಿಂದ ಆ ನದಿಯಲ್ಲಿ ಕಂಪ್ಲೀಟ್ ಒಂದು ಕೆಳಗಡೆ ಇರುವ ಒಂದು ಹಿಮ ಸರೋವರ, ನೀರ್ಗಲ್ಲಿನ ಒಂದು ಸರೋವರ ಇತ್ತು. ಅಲ್ಲಿ ನಾರ್ಮಲ್ ಆಗಿರುತ್ತೆ, ಸರೋವರಗಳಿರುತ್ತೆ ನೀರ್ಗಲ್ಲು ಇದರಲ್ಲಿ ತಪ್ಪಲಲ್ಲಿ. ಯಾಕೆ ಅಂತ ಹೇಳಿದ್ರೆ ನೀರ್ಗಲ್ಲು ಸ್ವಲ್ಪ ಕರಗಿ ಆ ನೀರೆಲ್ಲ ಬಂದು ಕೆಳಗಡೆ ಶೇಖರಣೆ ಆಗಿರುತ್ತೆ, ಒಂದು ಹೊಂಡ ತರ ಆಗಿರುತ್ತೆ, ಒಂದು ಸರೋವರ ಆಗಿರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೃತಕ ಅಂತ ನಾನು ಹೇಳಲ್ಲ, ಸ್ವಾಭಾವಿಕವಾಗಿಯೇ ಅಲ್ಲಿ ಒಂದು ಟೆಂಪರರಿ ಒಂದು ಬಂಡ್ ತರ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾವು ಮೊರೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಡೆಬ್ರೀಸು, ಬೌಲ್ಡರು, ಮಣ್ಣು, ಮಕ್ಕು ಇದೆಲ್ಲ ಸೇರಿ ಒಂದು ರೀತಿಯಲ್ಲಿ ಸೈಡ್ ಇಂದ ಒಂದು ಲ್ಯಾಂಡ್ ಸ್ಲೈಡ್ಸ್ ಆಗೋದ್ರಿಂದ ಏನಾಗುತ್ತೆ, ಆ ನ್ಯಾರೋ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಟ್ಟು ಆ ಒಂದು ಲೇಕ್ ನಲ್ಲಿ ನೀರು ರೈಸ್ ಆಗ್ತಾ ಹೋಗುತ್ತೆ. ಒಂದು ಸಮಯದಲ್ಲಿ ಅದೇನಾಗುತ್ತೆ ಅಂದ್ರೆ ಒಂದು ಸ್ಫೋಟ ಆಗೋಗುತ್ತೆ, ಏಕಾಏಕಿ ಸ್ಫೋಟ ಆಗುತ್ತೆ. ಆ ಒಂದು ಈ ಒಂದು ಇದರಲ್ಲಿ ಕೇಸ್ನಲ್ಲಿ ಅದೇ ತರ ಆಗಿರ್ಬೋದು ಅಂತ ಆ ವರದಿಗಳು ಹೇಳ್ತವೆ. ನಾನು ಸ್ಯಾಟಲೈಟ್ ಇಮೇಜಸ್ ಮತ್ತೆ ನೀವು ಕೊಟ್ಟಿರೋ ಕೆಲವು ಫುಟಿಂಗ್ಸ್ ಎಲ್ಲ ನೋಡಿದೆ. ಸೊ ತುಂಬಾ ಅದ್ಭುತವಾಗಿದೆ ಫುಟಿಂಗ್ಸ್ ನೀವು ಕೊಟ್ಟಿರೋದು, ಮತ್ತೆ ನಿಮ್ಮ ವಿಶ್ಲೇಷಣೆ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ನಾನು ಜಿಯಾಲಜಿಸ್ಟ್ ಆಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಒಂದು ಹೈ ರಿಸ್ಕ್ ಏರಿಯಾ. ಎಂಟೈರ್ ಹಿಮಾಲಯ ಇದೆಯಲ್ಲ, ಇದು ಒಂದು ಹೈ ರಿಸ್ಕ್ ಏರಿಯಾ. ಯಾಕೆ ಅಂತ ಹೇಳಿದ್ರೆ ನಮಗೆ ಟಿಬೆಟ್ ನ ಟವರ್ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ ನಾವು, ಟವರ್ ಆಫ್ ಇಂಡಿಯಾ, ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. 5000 ಮೀಟರ್ ಪ್ಲಸ್. ಸೊ ಅಂಥ ಒಂದು ಜಾಗದಲ್ಲಿ ಆ ಸುತ್ತಮುತ್ತ ಎಲ್ಲ ನೀರ್ಗಳಿದಾವೆ. ಅಲ್ಲಿ ಏನಾಗುತ್ತೆ, ನಿಮ್ಮ ಈ ಗ್ಲೋಬಲ್ ವಾರ್ಮಿಂಗು ಮತ್ತೆ ಕ್ಲೈಮೇಟ್ ಚೇಂಜ್ ಇಂದ ಏನಾಗುತ್ತೆ, ಅಲ್ಲಿ ಲೂಬ್ರಿಕೇಶನ್ ಕ್ರಿಯೇಟ್ ಆಗುತ್ತೆ ಕೆಳಗಡೆ. ಆ ನೀರ್ಗಲ್ಗಳು ಹಾಗೆ ಜರುಗ್ತವೆ, ಇಳಿಜಾರಿನಲ್ಲಿ ಜರುಗ್ತವೆ. ಒಂದು ಲೆವೆಲ್ಗೆ ಬಂದ ಮೇಲೆ ಪ್ರಪಾತ ಇರುತ್ತೆ, ಮುರ್ಕೊಂಡು ಬೀಳುತ್ತವೆ ಕೆಳಗೆ. ಕರೆಕ್ಟ್. ಸೊ ಆವಾಗ ಏನಾಗುತ್ತೆ, ಅಲ್ಲಿರೋ ಒಂದು ಸರೋವರದ ಮೇಲೆ ಬಿದ್ದಾಗ ಒಂದು 1000 ಮೀಟರು 1500 ಮೀಟರ್ ಹೈಟ್ ಇಂದ ಬಿದ್ದಾಗ ಏನಾಗುತ್ತೆ, ಒಂದು ವೇವ್ಸ್, ಸುನಾಮಿ ತರ ವೇವ್ಸ್ ಶುರುವಾಗುತ್ತೆ ಇದು ಸರೋವರದಲ್ಲಿ. ಆ ವೇವ್ಸ್ ಬಂದು ಆ ಒಂದು ಟೆಂಪರರಿ ಒಂದು ಡ್ಯಾಮ್ ಆಗಿರುತ್ತಲ್ಲ ಅದನ್ನ ಅಪ್ಪಳಿಸಿದ ಕೂಡಲೇ ಆ ಒಂದು ಆ ಟೈಮ್ನಲ್ಲಿ ಸ್ಫೋಟ ಆಗುತ್ತೆ. ಸ್ಫೋಟ ಆಗಿ ಕಂಪ್ಲೀಟ್ ಆಗಿ ನೀರಷ್ಟು ಒಂದು ನ್ಯಾರೋ ಚಾನಲ್, ಒಂದು ಗಾರ್ಜ್ ಅಲ್ಲಿ ಕಂಪ್ಲೀಟ್ ಆಗಿ ಹರಿಯಕ್ಕೆ ಶುರುವಾಗುತ್ತೆ. ನಾರ್ಮಲ್ ಆಗಿ ಎಷ್ಟು ನೀರು ಅಲ್ಲಿ ಪ್ರವಹಿಸ್ತಿತ್ತೋ ಅದಕ್ಕೆ 10 ಪಟ್ಟು 15 ಪಟ್ಟು ನೀರು ಒಂದೇ ಸರಿ. ಬರೀ ನೀರಲ್ಲ, ನೀರ್ ಜೊತೆಗೆ ಬಂಡೆಗಳು ಮತ್ತೆ ನೀರ್ಗಲ್ಲಿನ ದೊಡ್ಡ ದೊಡ್ಡ ಬಂಡೆಗಳು, ಆನೆ ಗಾತ್ರದ್ದು, ಟ್ರಕ್ ಗಾತ್ರದ್ದು ಬಂಡೆಗಳೆಲ್ಲ ಅದು ಸೇರ್ಕೊಂಡು ಮಕ್ಕು, ಮಣ್ಣು, ಅಲ್ಲಿ ಏನೇನಿದೆಯೋ ಕಸ ಕಡ್ಡಿ ಎಲ್ಲದನ್ನು ಕಂಪ್ಲೀಟ್ ಆಗಿ ನೀರ್ ಜೊತೆಗೆ ಬಂದ್ಬಿಟ್ಟು ಆ ಒಂದು ಡ್ಯಾಮ್ ಇಂದ ಹೊರಗಡೆ ಬಂದು ಆ ನ್ಯಾರೋ ವ್ಯಾಲಿನಲ್ಲಿ ಹರಿಯಕ್ಕೆ ಶುರುವಾಗುತ್ತೆ. ಅದು ಬಂದಿದ್ದು ಕಡೆಗೆ ನೇಪಾಳಿಗೆ ಬರುತ್ತೆ. ರಸುವಾ ಜಿಲ್ಲೆ ನೇಪಾಳ.
Okay. ಅಲ್ಲಿಗೆ ಬಂದು ಅಲ್ಲಿಂದ ಶುರುವಾಗುತ್ತೆ ಪ್ರಾಬ್ಲಮ್ಸು. Fine, sir. ಏನು ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅದು ಸಿಕ್ಕಾಪಟ್ಟೆ ಅಲ್ಲಿರೋ ನದಿಯ ದಂಡೆಯಲ್ಲಿ ಇರುವ ಬಸ್ತಿಗಳು, ಟೌನ್ಸು, ಇನ್ಸ್ಟಾಲೇಷನ್ಸು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸು, ಮತ್ತೆ ಹೈವೇ, ಮತ್ತೆ ಏನಿದೆಯೋ ಮತ್ತೆ ಕೃಷಿ ಪ್ರದೇಶ, ತೋಟಗಳು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗಿ ವಾಶ್ ಆಗಿ ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ. ಮಾತಾಡ್ತೀನಿ ಈಗ ಸರ್ ನಾವು ನಿಮ್ಮನ್ನ. ನೋಡ್ತಾ ಇದೀವಿ ಆ ನೀರಿನಲ್ಲಿ ನೀವು ನೋಡ್ಬೋದು ಕರೆಕ್ಟ್, ಮಾತಾಡ್ತೀನಿ ಸರ್ ನಿಮ್ಮನ್ನು ಮಾತಾಡ್ತೀನಿ ನಾನು. ಮಣ್ಣಿನ ನೀರದು. ನಿಮ್ಮ ಮಾತಾಡ್ತೀನಿ ಸರ್, ಮಾತಾಡ್ತೀನಿ.